ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಂಶಿ ಸ್ವಾತಿಗೆ ಗಿಫ್ಟ್ ತೊಗೊಂಡು ಬಂದಿದ್ದಾನೆ. ನಿನ್ನೆ ವಂಶಿ ಅಮ್ಮಂಗೆ ಅಜ್ಜಿಗೆಲ್ಲ ಸನ್ಮಾನ ಮಾಡಿರ್ತಾರೆ ಅನಾಥಾಶ್ರಮದವ್ರು ಬಂದು. ಇವತ್ತು ವಂಶಿ ಸ್ವಾತಿಗೆ ಗಿಫ್ಟು ಅಂದರೆ ಪ್ರಾಜೆಕ್ಟು ನನಗೆ ಸಿಗೋಂಗೆ ಮಾಡೋದ್ಲಲ್ಲ ಅಂತೇಳ್ಬಿಟ್ಟು ಖುಷಿಯಾಗಿ ಗಿಫ್ಟ್ ತೊಗೊಂಡು ಬಂದಿದ್ದಾನೆ. ನಾನು ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ನಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಮಾತಾಡಬೇಕಾದ್ರೆ ತುಂಬ ಕೇರಾಗಿ ಮಾತಾಡ್ತೀನಿ, ಯೋಚನೆ ಮಾಡಿ ಮಾತಾಡ್ತೀನಿ. ದುಡ್ಕಿ ಬೈಯಲ್ಲ, ಮಾತಾಡಲ್ಲ ನಿನಗೆ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಆಯಿತು ವಂಶಿಯವರೇ ಬಿಡಿ, ಏನು ಬೈದ್ರಿ, ನೀವೇನು ಬೈಲೇ ಇಲ್ವಲ್ಲ ಅಂತ. ಇಲ್ಲ, ನಿನಗೆ ಮನಸ್ಸಿಗೆ ನೋವು ಮಾಡಿದ್ದೀನಿ ನಾನು, ತುಂಬ ನೋವು ಆಯಿತು ಅನಿಸುತ್ತೆ ಅಂತ. ಆಮೇಲೆ ಸರಿ ಅಂತ ಗಿಫ್ಟ್ ಇಸ್ಕೋತಾಳೆ. ಇಸ್ಕೊಂಡು ಅಕ್ಕ ಗಿಫ್ಟಲ್ಲಿ ಏನಿದೆ ತೆಗಿಯ ಅಕ್ಕ ಅಂತ ಹುಡುಗಿ ಹೇಳುತ್ತೆ ಪ್ರೀತಿ. ಅದಕ್ಕೆ ಇವಳು ರೂಮಲ್ಲಿ ಆಮೇಲೆ ನೋಡ್ತೀನಿ ಬಿಡು ಅಂತ. ಇಲ್ಲ ನೋಡೋಣ, ನೋಡಕ್ಕ ಏನು ಕೊಟ್ಟಿದ್ದಾರೆ ಅಂತೇಳಿ ಅಂತ ಬಿಚ್ಚುತ್ತಾಳೆ. ಬಿಚ್ಚಿ ನೋಡ್ತಾಳೆ. ಅದರಲ್ಲಿ ಮಂಕಿ ಡಾಲ್ ಇರುತ್ತೆ. ಮಂಕಿ ಡಾಲ್ನ ನೋಡಿಬಿಟ್ಟು ಸರಿ ಖುಷಿ ಆಯಿತು ಅವಳಿಗೆ, ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿ ಆಯಿತು. ಖುಷಿ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅದನ್ನು ನೋಡಿಬಿಟ್ಟು ವಂಶಿ ಹೇಳ್ತಾನೆ ಅವ್ರ ಅತ್ತೆಗೂ ಅವ್ರ ಅಜ್ಜಿಗೂ, ಇದು ಸಖತ್ ಸೂಟ್ ಆಗುತ್ತಲ್ಲ ಅಂತ ಹೇಳ್ತಾನೆ. ಆವಾಗ ವಂಶಿ ಹಂಗೆ ಅಂದಾಗ ಸ್ವಾತಿ, ಅಂದರೆ ನಾನು ಕಪಿ ಥರ ಇದ್ದೀನಾ? ಕಪಿ ಥರ ಅಂತ ಹೇಳೋಕ್ಕಾಗಲ್ಲ, ಇರ್ಬೋದು ಅಂತಾನೆ. ಅವಾಗ ಎಲ್ಲ ನಗಾಡ್ಬಿಡ್ತಾರೆ. ಸರಿ ಅಂತೇಳ್ಬಿಟ್ಟು ಆಮೇಲೆ ಸರಿ ಅತ್ತೆ ಅಜ್ಜಿ ಇವತ್ತು ನಮ್ಮನೇಲೇ ನೀವು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ವಂಶಿ ಹೇಳ್ತಾನೆ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾರೆ, ಬೇಡ ಬೇಡ ಅಳಿಯಂದರೆ, ಇನ್ನೊಂದು ದಿವಸ ಯಾವತ್ತಾರು ಬರೋಣಂತೆ, ಇವತ್ತು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಸ್ವಾತಿ ಹೇಳ್ತಾಳೆ, ಬೇಜಾರಾಗುತ್ತೆ ಅಮ್ಮ, ನಮ್ಮನೇಲೇ ಊಟ ಮಾಡ್ಕೊಂಡು ಹೋಗಿ ಇವತ್ತು ಅಂತ ಹೇಳ್ತಾಳೆ. ವಂಶಿನೂ ಕೂಡ ಇಲ್ಲ ಅತ್ತೆ, ನನಗೆ ಬೇಜಾರಾಗುತ್ತೆ, ನೀವು ನಮ್ಮನೇಲೇ ಊಟ ಮಾಡಿ ಹೋಗಬೇಕು ಅಂತ ಹೇಳ್ತಾನೆ. ಸರಿಯಪ್ಪ ಇಷ್ಟೆಲ್ಲ ಹೇಳ್ತಿದ್ದೀರ ಅಂದರೆ ಆಯಿತು, ಊಟ ಮಾಡ್ಕೊಂಡೆ ಹೋಗೋಣ, ಆದರೆ ನಾವೇ ಅಡುಗೆ ಮಾಡ್ಕೊತೀವಿ ಅಂತ. ಆಯಿತು ಮಾಡಿ ನೀವೇನೇ ಅಡುಗೆ ಅಂತೇಳಿ. ಆಮೇಲೆ ಎಲ್ಲ ಅಡುಗೆ ಮನೆಗೆ ಹೋಗೋಣ ಬನ್ನಿ ಅಂತೇಳಿ ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಸ್ವಾತಿಗೆ ತುಂಬ ಖುಷಿ ಆಗುತ್ತೆ. ಹೆಂಗೆ ಅಂತೀರಾ, ಈ ಕಡೆ ಇವಳಿಗೆ ಗಿಫ್ಟು ಸಿಕ್ತು, ಅವ್ರ ಅಮ್ಮಂಗೆ ಸನ್ಮಾನವೂ ಆಯಿತು, ಅಜ್ಜಿಗೆ ಸನ್ಮಾನವೂ ಆಯಿತು. ರೋಹಿಣಿ ಮತ್ತು ಅವ್ರ ಅತ್ತೆ ಏನೇ ಪ್ಲ್ಯಾನ್ ಮಾಡಿದ್ರು ಎಲ್ಲ ಫಸ್ಟ್ ಎಲ್ಲ ದಬಾಕಂತ ಇದೆ, ಯಾವುದೂ ಸರಿ ಆಗ್ತಾಯಿಲ್ಲ, ಎಲ್ಲ ಟುಷ್ ಪಟಾಕಿನೇ. ಒಂದು ಅವಳು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಅದಕ್ಕೆ ಅವಳು ಕುದೀತಾ ಇದ್ದಾಳೆ ಹಾಕ್ಕೊಂಡು ರೋಹಿಣಿ. ನಾನು ಮದುವೆ ಮಾಡ್ಕೊ ಬಂದಿದ್ದೇ ಬೇರೆ ವಿಷಯ, ಇಲ್ಲ ಆಗೋದೇ ಇನ್ನೊಂದು ವಿಷಯ, ಏನು ಮಾಡಲಿ ನಾನು ಅಂತೇಳ್ಬಿಟ್ಟು, ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಭಾಳ ವ್ಯಥೆ ಪಡ್ತಾ ಇದ್ದಾಳೆ. ಆಮೇಲೆ ಆ ಡಾಲು ಮಂಕಿ ಡಾಲು ಚೆನ್ನಾಗಿದೆ, ಅದು ಸ್ವಾತಿ ಥರನೇ ಇದೆ ಅಂತೇಳಿ ಗಂಡ ಟೀಕೆ ಮಾಡ್ತಾನೆ. ಓಕೆ, ಎಲ್ಲರೂ ನಗಾಡ್ತಾರೆ. ಓಕೆ ಆಯಿತು. ಆಮೇಲೆ ಅಜ್ಜಿ ಹೇಳುತ್ತೆ, ಒಳಗಡೆ ಏನಾರು ಬೇಕಾ ನೋಡ್ತೀನಿ ಅಂತೇಳಿ. ವಂಶಿ ಹೇಳ್ತಾನೆ, ಭವಾನಿ ಇದು ಸೇಮು ಸ್ವಾತಿಗೂ ಸೂಟ್ ಆಗುತ್ತಲ್ಲ ಭವಾನಿ ಅಂತಾನೆ. ಆವಾಗ ಗೊಂಬೆ, ಏನು ಹೇಳ್ತೀರಾ, ನಾನು ಇನ್ನು ಮಂಕಿ ಥರ ಇದ್ದೀನಾ, ನಾನು ಕಪಿ ಥರ ಇದ್ದೀನಾ ಅಂತ ಕೇಳ್ತಾಳೆ. ಸರಿ ಆಯಿತು, ಎಲ್ಲ ಅಡುಗೆ ಮನೆಗೆ ಹೋಗ್ತಾರೆ. ಇವರು 3 ಜನ ಸೇರಿಕೊಂಡು ದ್ವೇಷ, ಅಸೂಯೆ, ರೋಷ, ಎಷ್ಟು ನನಗೇನು ಮಾಡೋಕ್ಕೂ ಆಗ್ತಿಲ್ವಲ್ಲ ಅಂತ ಇವಳಿ ರೋಷ. ಆವಾಗ ಇವನು ಅಜಯ್ ಹೇಳ್ತಾನೆ ರೂಮ್ ಒಳಗಡೆ ಹೋಗ್ಬಿಟ್ಟು, ಹೆಂಡ್ತಿಗೆ, ನೀನು ನನ್ನನ್ನು ಪ್ರೀತಿ ಮಾಡಲ್ಲ, ಇವತ್ತವರೆಗೂ ನನ್ನನ್ನು ಪ್ರೀತಿ ಮಾಡಿಲ್ಲ, ನನ್ನಲ್ಲಿ ಕಣ್ಣಿಟ್ಟು ನೋಡಿಲ್ಲ, ನನ್ನ ಪ್ರೀತಿನೂ ಮಾಡಿಲ್ಲ, ನನಗೇನೋ ನಿನ್ನ ಮೇಲೆ ಅನುಮಾನ ಇದೆ ಅಂತ. ಆಗ ಎಚ್ಚೆತ್ಕೊಬಿಡ್ತಾಳೆ ಅವಳು. ಈ ಕಡೆ ನಿತಿನ್ ಬಂದೋದ್ಮೇಲೆ ಅವನನ್ನು ಫಸ್ಟೇ ನಾನು ಪ್ರೀತಿ ಮಾಡಿಬಿಡ್ಬೇಕು, ಇಲ್ಲಾಂದರೆ ಯಾವುದಾದ್ರು ವಿಷಯ ಹೇಳ್ಬಿಡ್ಬೇಕು, ಇಲ್ಲಾಂದರೆ ಸರಿಯಾಗಲ್ಲ ಅಂಥೇಳಿ ಮನಸಲ್ಲೇ ಅಂದ್ಕೊತಾ ಇರ್ತಾಳೆ.
ಮೇಘ. ಆವಾಗ ಅವರಮ್ಮ ಬಟ್ಟೆ ಹೊಲಿಯಕ್ಕೆ ಕೂತಿರ್ತಾಳೆ. ಅವು ಚಿಕ್ಕ ತಂಗಿ ಇದ್ದಾಳಲ್ಲ, ಅವಳಿಗೆ ಊಟ ತಂದು ತಿನ್ನಿಸ್ತಾ ಇರ್ತಾಳೆ. ಅಲ್ಲ ಕಣೆ ಅಕ್ಕ, ಕಾಲಿಗೆ ತಾನೇ ಏಟಾಗಿರೋದು, ಕೈಗೇನಾಗಿದೆ ಊಟ ಮಾಡೋಕ್ಕೆ ಅಂತ. ಅಯ್ಯೋ, ಕಾಲಿನ ನೋವು ಕೈಗೂ ಬಂದ್ಬಿಟ್ಟಿದೆ ಕಣೆ, ಕೈ ಎತ್ತಕ್ಕೆ ಆಗಲ್ಲ ಅಂತಾಳೆ. ಮತ್ತು ನೆನ್ನೆ ಎಲ್ಲ ಓಡಾಡ್ತಾ ಇದ್ದೆ, ಲಿತಿನ್ ಅಣ್ಣ ಬಂದಾಗ ಅಂತಾಳೆ. ಇವತ್ತು ಕೈ ಎತ್ತಕ್ಕೆ ಆಗಲ್ಲ ಅಂತ. ಆಮೇಲೆ ಸರಿ ಹೆಂಗೋ ಮೇಗೊಂದು ಇನ್ನು ಗಂಡು ನೋಡಿಬಿಟ್ಟು ಅವಳಿಗೊಂದು ಮದುವೆ ಮಾಡಿಬಿಟ್ರೆ ಮುಗೀತಪ್ಪ. ಸದ್ಯಕ್ಕೆ ಮೇಗುಗೆ ಈಗ ಗಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಆಗ ಅವಳಿಗೆ ಕಿವಿಗೆ ಚುರುಕಾಗ್ಬಿಡ್ತವೆ. ಗಂಡು ನೋಡ್ತಾರಂತೆ, ನಿತಿನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ, ಇವ್ರು ಗಂಡು ನೋಡ್ತಾವ್ರಲ್ಲ ಅಂತೇಳ್ಬಿಟ್ಟು ಅಷ್ಟಕ್ಕೆ ಹುಷಾರಾಗ್ಬಿಡ್ತಾಳೆ. ಹುಷಾರಾಗಿ ಆಯಿತು ಅಂತ ಸುಮ್ಮನೆ ಆಗ್ತಾರೆ, ಯಾರು ಮಾತಾಡಲ್ಲ. ಅವರಮ್ಮ ಹಂಗೆ ಹೇಳ್ತಾ ಇರ್ತಾಳೆ, ನೀನು ಎಲ್ಲ ಆಯಿತು, ಸ್ವಾತಿ ಅವಳು ಸೆಟ್ಲಾದ್ಲು, ಗೀತಾ ಇವಳು ಸೆಟ್ಲಾದ್ಲು, ಈಗ ಮೇಘನೊಂದು ಮದುವೆ ಮಾಡಿದ್ರೆ ಮುಗೀತು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.